ಆಯುರ್ವೇದ ಬಹಳ ಕಾಸ್ಟ್ಲಿ ಅಂತಾರಲ್ಲ, ತುಂಬ ಶ್ರೀಮಂತರದ್ದು ಚಿಕಿತ್ಸೆ ಅಂತಾರಲ್ಲ. ಅದು ಒಳ್ಳೆಯ ಪ್ರಶ್ನೆ. ನೀವು ಇವತ್ತಿನ ಕನ್ವೆನ್ಷನಲ್ ಮಾಡರ್ನ್ ಮೆಡಿಸನಲ್ಲಿ ಒಂದು ಮಾತ್ರೆ ಉತ್ಪನ್ನ ಮಾಡಬೇಕು ಅಂದರೆ ಒಂದು 3 ಪೈಸೆ ಸಾಕು. ಅದನ್ನು ಮಾರಕ್ಕೆ ₹1 ಆಗುತ್ತೆ, ಬಿಕಾಸ್ ಆಫ್ ಮಲ್ಟಿಪಲ್ ಲೆವೆಲ್ಸು. ಅದರ ಬಳಕೆ ಸುಮಾರು ಒಂದು 10 ಲಕ್ಷ ಜನ ಒಂದು ನಿಮಿಷದಲ್ಲಿ ಆ ಮಾತ್ರೆ ತಗೋತಾರೆ. ಆಯುರ್ವೇದದಲ್ಲಿ ಬಳಕೆದಾರರ ಪ್ರಮಾಣ ಕಡಿಮೆ ಇರೋದ್ರಿಂದ ಆ 3 ಪೈಸದ ಮಾತ್ರ ಉತ್ಪನ್ನ ಆಗೋಷ್ಟು ₹3 ಆಗಿರುತ್ತೆ. ಬಳಕೆದಾರಿಲ್ಲ. ಆಮೇಲೆ ನ್ಯಾಚುರಲ್ ರಿಸೋರ್ಸಸ್ ಕಡಿಮೆ. ನಾನೊಂದು ಚಂದನಾದಿ ಒಟ್ಟಿ ಮಾಡಬೇಕು ಅಂದರೆ ಶ್ರೀಗಂಧದ ಮಠ ಸರ್ಕಾರದ ಪರ್ಮಿಷನ್ ತೊಗೋಬೇಕು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತೊಗೋಬೇಕು, ಕತ್ತರಿಸ್ಬೇಕು. ಅಷ್ಟು ಮರದಲ್ಲಿ ಇಷ್ಟು ಶ್ರೀಗಂಧ ಸಿಗುತ್ತೆ, ಅದ್ರಲ್ಲಿ ಅಷ್ಟು ಮಾತ್ರೆ ಮಾಡಬೇಕು, ಅದು ನಿಮ್ಗೆ ಗೊಂಡು ಮಾಡಿಸ್ಬೇಕು. ಸೊ ಮೋರ್ ದ ಯುಟಿಲಿಟಿ, ಮೋರ್ ದಿ ಅಗ್ರಿಕಲ್ಚರಲ್ ಫಾರ್ಮಿಂಗ್, ಫಾರ್ಮಿಂಗ್, ಆಯುರ್ ಫಾರ್ಮಿಂಗ್ ಅಂತ ನಾವೇನು ಕರಿತೀವಿ. ಇವತ್ತು ತುಳಸಿಗೆ ಕೊಂಡುಕೊಳ್ಳೋಂಥ ಪರಿಸ್ಥಿತಿ ಬೆಂಗಳೂರಲ್ಲೂ ಬಂದುಬಿಟ್ಟಿದೆ. ನಾವೆಲ್ಲ ಚಿಕ್ಕ ವಯಸ್ಸೆಲ್ಲ ತುಳಸಿಯಿಂದ ಅವ್ರ ಮನೇಲಿ ಹತ್ತಿದೆ 2 ಕಿತ್ಕೊಂಬರ ಹಾಕೋ ಅಂತ ಇದ್ದ ಪರಿಸ್ಥಿತಿ. ಇವತ್ತು ನಾವು ಹೋಗಿ ಮಾರ್ಕೆಟಲ್ಲಿ ತೊಗೊಂಡು ಸ್ಪೆಸಿಫಿಕ್ ಹಿಂಗೆ ತೊಗೊಂಡು ಸೆಲ್ಫಿ ತೊಗೊಂಡು ನನ್ನ ಹತ್ರ ತುಳಸಿ ಇದೆ, ಇರಲೇಬೇಕದು. ನಾನು ಧಾರ್ಮಿಕ್ ಪರ್ಸ್ಪೆಕ್ಟಿವಲ್ಲಿ ಹೇಳ್ತಿಲ್ಲ, ಮನೆಗೊಂದು ತುಳಸಿ ಹೆಲ್ತ್ ಪರ್ಸ್ಪೆಕ್ಟಿವಲ್ಲಿ ಇರಲೇಬೇಕು. ಕೆಮ್ಮಾದ 2 ತುಳಸಿ, 2 ಏಲಕ್ಕಿ, 2 ಲವಂಗ ತಿನ್ರಪ್ಪ ಅಂದರೆ ಎಲ್ಲಿ ಎಕ್ಸ್ಪೆನ್ಸಿವು? ಸಿಕ್ಕಾಪಟ್ಟೆ ನನಗೆ ಗ್ಯಾಸ್ಟ್ರೈಟಿಸ್ ಆಗಿಬಿಟ್ಟಿದೆ ಅಂದರೆ ಜೀರಿಗೆ, ಧನಿಯಾ, ಓಂಕಾಳನ್ನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ನೀರಲ್ಲಿ ಹಾಕ್ಕೊಂಡು ಕುದೀರಿ ಅಂದರೆ ನೀವು 20 ಸಲ ಈ ಡೋಸ್ ಮಾಡಿದ್ರೆ ಒಂದು ಪಾನಿಪುರಿ ಬೆಲೆ ಬರ್ಬೋದು. 20 ಡೋಸ್ ಆಫ್ ಜೀರಿಗೆ, ಧನಿಯಾ, ಅಜವಾನ್ ಕಷಾಯ ಮನೆ ಮಂದಿಗಲ್ಲ, ನಿಮ್ಮೊಬ್ಬರಿಗಲ್ಲ. ನಿಮ್ಮನೆ ಅಪಾರ್ಟ್ಮೆಂಟಲ್ಲಿ ಮೇಲೆ ಕೆಳಗೆ ಅಕ್ಕಪಕ್ಕ ಇರೋಗೆಲ್ಲ ನಾನು ಕಷಾಯ ಮಾಡಿ ಕೊಡ್ತೀನಿ. ಜೀರಿಗೆ, ಧನಿಯಾ, ಅಜವಾನ ತುಪ್ಪದಲ್ಲಿ ಹೊರದ್ಬಿಟ್ಟು ನೀರಲ್ಲಿ ಹಾಕಿ ಅದನ್ನು ಬಿಸಿ ಬಿಸಿ ಕುದಿಸ್ಬಿಟ್ಟು ಹಾಗೆ ಕಾಣಂಗೆ ವಿತೌಟ್ ಫಿಲ್ಟ್ರಿಂಗು ಹಂಗೆ ಕಾಳೆಲ್ಲ ಸಿಗಂಗೆ ಅಗದು ಜಿಗದು ತಿಂತೀನಿ ಅಂದರೆ ಗ್ಯಾಸ್ಟ್ರೈಟಿಸ್ ನಿವಾರಣೆ ಆಗುತ್ತೆ, ಹಸಿವು ಜಾಸ್ತಿ ಆಗುತ್ತೆ, ರುಚಿ ಜಾಸ್ತಿ ಬರುತ್ತೆ, ಮೋಷನ್ ಚೆನ್ನಾಗಾಗುತ್ತೆ, ಲಿವರ್ ಸ್ಟಿಮ್ಯುಲೇಷನ್ ಆಗುತ್ತೆ. ಇಷ್ಟೆಲ್ಲ ಕೆಲಸ ಮಾಡುತ್ತೆ. ಸುಮಾರು ಒಂದು 20 ಕಪ್ಸು ಅಥವಾ 20 ಜನಕ್ಕೆ ನೀವು ಕೊಟ್ಟ ಮೇಲೆ ಎಷ್ಟು ಖರ್ಚಾಗೋದು? ಒಂದು ಪಾನಿಪುರಿ ದುಡ್ಡು ಖರ್ಚಾಗೋದು. ಓಕೆ. ಸೊ ಆಯುರ್ವೇದ ಇಸ್ ನಾಟ್ ಎಕ್ಸ್ಪೆನ್ಸಿವ್, ಡೆಫಿನೆಟ್ಲಿ ನಾಟ್ ಎಕ್ಸ್ಪೆನ್ಸಿವ್ ಇನ್ ಎ ಲಾಂಗರ್ ರನ್. ಇಫ್ ಯು ಸಿ ದೂರದೃಷ್ಟಿ, ದೂರಗಾಮಿ ಚಿಂತನೆಯಲ್ಲಿ ಆಯುರ್ವೇದವನ್ನು ಸೇವನೆ ಅಭಿಮಾನಪೂರ್ವಕವಾಗಿ ಸ್ವೀಕಾರ ಮಾಡಿದಾಗ ಡೆಫಿನೆಟ್ಲಿ ಆಯುರ್ವೇದ ವಾಸ್ ಚೀಪರ್, ಈಸ್ ಚೀಪರ್ ಆ್ಯಂಡ್ ಶೆಲ್ ಬಿ ಚೀಪರ್. ಆ್ಯಂಡ್ ಇನ್ನೂ ಚೀಪ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಹೆಚ್ಚಿನ ಜನಕ್ಕೆ ಅದನ್ನು ಬಳಕೆ ಮಾಡ್ಕೊಳ್ಳಿ. ಸರ್, ಭಾರತದಲ್ಲಿ ಆಗಬೇಕಾಗಿರೋದೇನು ಆಯುರ್ವೇದ ವಲಯಕ್ಕೆ ಸರ್ಕಾರದಿಂದ? ಮೊಟ್ಟ ಮೊದಲ ಹಂತದಲ್ಲಿ ಜನ ಆಯುರ್ವೇದಕ್ಕೆ ಬರಬೇಕು ಅಂದಾಗ ಲಾಸ್ಟ್ ಚಾನ್ಸ್, ನಂಗೆ MBBS ಸಿಗಲಿಲ್ಲ, ಇನ್ಯಾವುದೋ ಸಿಸ್ಟಮ್ ಸಿಗಲಿಲ್ಲ, ನಾನು ಡಾಕ್ಟ್ರ್ ಆಗಬೇಕು, ಹಾಗಾಗಿ ಆಯುರ್ವೇದಕ್ಕೆ ಬಂದೆ ಅಂತಕ್ಕಂಥ ಭ್ರಮೆ ಬಿಟ್ಟು ನನ್ನ ಆಯುರ್ವೇದ ಈ ದೇಶೀಯ ಒಂದು ವಿಜ್ಞಾನ, ಇದರಲ್ಲಿ ಭವಿಷ್ಯ ಇದೆ, ಇದರಲ್ಲಿ ಬದುಕಿದೆ, ಇದರಲ್ಲಿ 4-6 ಜನಕ್ಕೆ ಅನುಕೂಲ ಆಗುತ್ತೆ, ಹಾಗಾಗಿ ತುಂಬ ಹೆಮ್ಮೆಯಿಂದ ಎದೆ ಉಬ್ಬಿಸಿ ನಾನು ಆಯುರ್ವೇದಕ್ಕೆ ಬರ್ತೀನಿ ಅಂತಕ್ಕಂಥ ಸಂಕಲ್ಪ, ಆಯುರ್ವೇದಕ್ಕೆ ಬರುವಂಥ ಸ್ಟೂಡೆಂಟ್ ಮಾಡಬೇಕು ಅಂತ ನನ್ನ ವಿನಮ್ರ ಹಠ, ವಿನಮ್ರ ಪ್ರಾರ್ಥನೆ. ನೆಕ್ಸ್ಟು ಸಾರ್ವಜನಿಕ ವಲಯದಲ್ಲಿ ಆಯುರ್ವೇದದ ಪರಿಚಯ ಶ್ರೀಸಾಮಾನ್ಯನಿಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ಬೇಕು. ಈಗ ಒಂದು ಹೋಮ್ ರೆಮಿಡೀಸು, ಫಂಕ್ಷನಲ್ ಫುಡ್ಸು, ಮನೆ ಮದ್ದು ಅಂತ ನಾವೇನು ಹೇಳ್ತೀವಿ, ಇದರ ಪರಿಚಯ ಚೆನ್ನಾಗಿ ಮಾಡಿದಾಗ ಬೈ ಆ್ಯಂಡ್ ಲಾರ್ಜ್ ಇದರಲ್ಲಿ ನೆಗೆಟಿವ್ ಎಫೆಕ್ಟ್ಸ್ ಅನ್ನೋದು 0.1% ಇಲ್ಲ. ನಾನು ಏಲಕ್ಕಿ, ಲವಂಗ, ಮೆಣಸು, ಅರಿಶಿನ ಹಾಕಿ ಕುಟ್ಟಿ ಇಷ್ಟು ಹಾಲು ಅಷ್ಟು ನೀರು ಹಾಕಿ ಅರಿಶಿನ ಹಾಕ್ಕೊಂಡು ಕುಡೀರಿ ಅಂತ ಹೇಳ್ತೀವಿ. ಯಾರೋ 100ರಲ್ಲೊಬ್ಬರಿಗೂ ಸ್ವಲ್ಪ ಉಷ್ಣಾಗಿ ನಾಳೆ ಮೂತ್ರ ಉರಿ ಬರ್ಬೋದು. 99 ಜನಕ್ಕೆ ನಿರುಪದ್ರವಿ ಮನೆ ಮದ್ದು. ನೆಕ್ಸ್ಟ್ ಮೆಡಿಕೇಷನ್ಸೇ ಬೇಕು ಅಂದಾಗ ಎಗೈನ್ ಸೋಷಿಯಲ್ ಮೀಡಿಯಲ್ಲಿ ಪ್ಲೀಸ್ ಬಿ ಅವೇರ್, ಯೂಸ್ ಆಗಬೇಕು. ಆದರೆ ಮಿಸ್ಯೂಸು, ಅಬ್ಯೂಸು, ಓವರ್ ಯೂಸು ತುಂಬ ಆಗ್ತಾ ಇರೋದ್ರಿಂದ ಸರಿಯಾದಂಥ ಮಾಹಿತಿ ಸರಬರಾಜು ಆಗ್ತಿದೆಯಾ, ಅದರ ಗುಣಮಟ್ಟ ಏನು, ಹೇಳುವನ ಯೋಗ್ಯತೆ ಏನು, ತಾಕತ್ತೇನು, ವಿದ್ಯಾರ್ಹತೆ ಏನು, ಅಥವಾ ಮಾಧ್ಯಮ ಅಂತ ತೊಗೊಂಡ್ರೆ ಅದರ ಪ್ರತಿಷ್ಠೆ ಏನು. ಈಗ ಯಾವುದೋ ಏನು ಸಮಸ್ಯೆ ಆಗುತ್ತೆ ಅಂತ ಯಾರೋ ಹೇಳೋಕ್ಕೂ ಜವಾಬ್ದಾರಿಯುತ ಮಾಧ್ಯಮದಲ್ಲಿ ಅದು ಬಿತ್ತುವರೋಕ್ಕೂ ಅಜಗಜಾಂತರ ವ್ಯತ್ಯಾಸ ಇರೋದ್ರಿಂದ ಆ ಮೋಡಸ್ ಆಪರೆಂಡಿ ಆಫ್ ದ ಚಾನಲ್ಲು, ಮೋಡಸ್ ಆಪರೆಂಡಿ ಆಫ್ ದ ಸ್ಪೀಕರು ಈಸ್ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಗಮನವನ್ನು ಹರಿಸ್ಕೋಬೇಕು. ಸರ್ಕಾರ ಇವತ್ತು ಸಾಕಷ್ಟು ಉತ್ತೇಜನ ಕೊಡ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಆಯುರ್ವೇದ ತನ್ನದಂಥ ವಿಶಿಷ್ಟ ಹೆಜ್ಜೆಗುರುತನ್ನು ಇವತ್ತು ಇಡ್ತಾ ಇರೋದು ತುಂಬ ಮೆಚ್ಚುಗೆಯಾದಂಥ ಸಂಗತಿ. ಭಾರತಕ್ಕೆ ನೀವು ತೊಗೊಂಡಾಗ ಯಾವುದೇ ಸಂಶಯ ಇಲ್ಲ, 10 years ಇದರ 100 times ಆಯುರ್ವೇದ ಬೆಳೀತಾ ಇದೆ. ಇವತ್ತು ಒಂದು ಕಾಲದಲ್ಲಿ ಆಯುರ್ವೇದ ಓದ್ಬಿಟ್ಟು ಎಲ್ಲೋ ಗ್ರಾಮೀಣ ಪ್ರದೇಶದಲ್ಲಿ ಹೆಂಗೆ ಪ್ರಾಕ್ಟೀಸ್ ಮಾಡೋದು, ಬೆಂಗಳೂರೇ ಬೇಕು ಅಂತಕ್ಕಂಥ ಕಾಲ ನಾವು 25 ವರ್ಷ ಕೆಳಗೆ ಪ್ರಾಕ್ಟೀಸ್ ಮಾಡಿದಾಗಿತ್ತು. ಇವತ್ತು ಎಲ್ಲಿ ಬೇಕಾದ್ರೂ ಒಬ್ಬ ಆಯುರ್ವೇದ ವೈದ್ಯ ಆಯುರ್ವೇದ ಚಿಕಿತ್ಸೆಯನ್ನೇ ಮಾಡ್ತೀನಿ, ಉಣಬಡಿಸ್ತೀನಿ ಪೇಷಂಟ್ಗೆ, ಅದನ್ನೇ ನಾನು ಪ್ರಿಸ್ಕ್ರೈಬ್ ಮಾಡ್ತೀನಿ. ಅಷ್ಟೊಂದು ಸುಲಭ ಅಲ್ಲ ಸರ್. ನಿಮಗೆ ಯಾವುದು ಸುಲಭ?
ಯಾವುದು ಸುಲಭ ಟೆಲ್ ಮಿ. ಹೌದು. ಇವಾಗ ಒಳ್ಳೆ ಚೆನ್ನಾಗಿ ಲಕ್ಷಣವಾಗಿದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ, ಭಾಷೆ ಜ್ಞಾನ ಇದ್ದ ತಕ್ಷಣ ಅವ್ರಲ್ಲ ಅತ್ಯುತ್ತಮ ನಿರೂಪಕರಾಗಿ ಸಾಧ್ಯನಾ? ಅವ್ರದ್ದೇ ಅಂಥ ಶ್ರಮ, ಅವ್ರದ್ದಂಥ ಏಳು ಬೀಳುಗಳು, ಅವ್ರ ಮೇಲೆ ಇರ್ತಕ್ಕಂಥ ಅನುಮಾನ ಅವಮಾನ ಎಲ್ಲವನ್ನು ಜಯಿಸಿದ ಮೇಲೆ ಅವ್ರ ಅತ್ಯುತ್ತಮವಾದ ನಿರೂಪಕಿ ಅಂತ ಆಗ್ಲಿಕ್ಕೆ ಸಾಧ್ಯ. ತುಂಬ ಚೆನ್ನಾಗಿದ್ದೀನಿ, ಲಕ್ಷಣವಾಗಿದ್ದೀನಿ, ಚೆನ್ನಾಗಿ ಮಾತಾಡ್ತೀನಿ ತಕ್ಷಣ ಬಂದು ನಂಬರ್ 1 ಚಾನಲ್ ಕೂತ್ಕೊಂಡು ನೀನು ಹಿಂದಿ ಇಂಗ್ಲೀಷು ಕನ್ನಡ ಮಾತಾಡ್ತೀನಿ ಅಂತ ಕೊಡೋಕ್ಕೆ ಸಾಧ್ಯ ಇದೆಯಾ? ಅಲ್ಲೂ ಕಾಂಪಿಟೇಷನ್ ಇದೆ, ಅಲ್ಲೂ ಕಾಂಪಿಟೇಷನ್ ಆ್ಯಂಡ್ ಮಾಫಿಯಾ ಅಂತಾನೆ ನಾನು ಬಹುಶಃ ಬಳಸಿದ್ರೆ ತಪ್ಪಾಗಲ್ಲ ಅಂತ ಅನಿಸುತ್ತೆ. ಬಟ್ ಈ ಇಂಗ್ಲಿಷ್ ಮೆಡಿಸಿನ್ನ ಮಾಫಿಯಾ ಆಗಲಿ ಅಥವಾ ಅದರ ಹಿಡಿತ ಆಗಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ, ಗ್ಲೋಬಲ್ ಮಾರ್ಕೆಟಲ್ಲಿ ವೆರಿ ಡಿಫಿಕಲ್ಟ್ ಸರ್, ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ಇಂಡಿಯಾದಲ್ಲೂ ವೆರಿ ಡಿಫಿಕಲ್ಟ್ ಬಟ್ ನಾಟ್ ಇಂಪಾಸಿಬಲ್. ವೆರಿ ಡಿಫಿಕಲ್ಟ್ ಅಕ್ಸೆಪ್ಟೆಡ್ ಫ್ಯಾಕ್ಟ್. ಬಿಕಾಸ್ ನೀವು ಮಾಫಿಯಾ ಅಂತ ಕರೆದಿದ್ದಕ್ಕೆ ನಾನು ಹೇಳ್ತೀನಿ, ನಾನು ಅದನ್ನು ಹೇಳ್ತಾ ಇಲ್ಲ. ಇಟ್ ಈಸ್ ಡಿಫಿಕಲ್ಟ್ ಬಟ್ ಇಟ್ ಈಸ್ ನಾಟ್ ಇಂಪಾಸಿಬಲ್. ಇಟ್ ಈಸ್ ಪಾಸಿಬಲ್ ಆ್ಯಂಡ್ ವಿ ಆರ್ ಆಲ್ರೆಡಿ ಪೆನಿಟ್ರೇಟಿಂಗ್ ಆ್ಯಂಡ್ ಇಟ್ ಈಸ್ ನಾಟ್ ಎ ಕಾಂಪಿಟೇಷನ್ ರೀ. ಅವ್ರೇನು ಚೆನ್ನಾಗಿ ಮಾಡ್ತೀರಂದ್ರೆ ಅವ್ರ ಬಗ್ಗೆ ನನಗೇನು ದ್ವೇಷ, ಜದ್ದು, ಜಿಲಸ್ಸು ಖಂಡಿತವಾಗ್ಲೂ ಇಲ್ಲ. ಅವರು ನನ್ನ ಕುತ್ತಿಗೆ ಕೂಯಿದ್ರೆ ನಾನು ಅವ್ರ ಹತ್ರ ಹೋಗ್ತೀನಿ. ನಾನು ಕಾಲು ಮುರಿದಾಗ ಹೋಗಿದ್ದೀನಿ, ನಾನು ಹಲ್ಲು ಕಿತ್ತಾಗ ಹೋಗಿದ್ದೀನಿ, ಮುಂದಕ್ಕೂ ಹೋಗ್ತೀನಿ. ನೀವು ನನ್ನ ಹತ್ರ ಆರೋಗ್ಯ ಸಾಧಕರಾಗಿ ಬಂದರೆ ನಿಮಗೆ ಕಾಲು ಮುರಿದೋಗ್ಬಿಟ್ರೆ ದಯವಿಟ್ಟು ಹೋಗಿ ತೋರಿಸ್ಕೊಳ್ಳಿ. ಹೊಟ್ಟೆಗೆ ಯಾರು ಚಾಕು ಇರೋದೇ ತೆಗೆಯೋಕೆ ಅವರೇ ಬೇಕು, ಎಮರ್ಜೆನ್ಸಿಗೆ ಹೋಗಿ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಅವ್ರ ಬಗ್ಗೆ ನನಗೆ ಯಾವ ದ್ವೇಷವೂ ಇಲ್ಲ. ನನ್ನ 100 ಜನ ಪೇಷಂಟ್ಸ್ ಬಂದರೆ ಮೆಡಿಸಿನ್ ಬಗ್ಗೆ ನಾನು ಹೇಳ್ತಾ ಇರೋದು, ಅದ್ರ ಬಗ್ಗೆ ನನ್ನ ವಿರೋಧ ಇಲ್ಲ. ಪದ್ಧತಿಯ ಬಗ್ಗೆನೂ ವಿರೋಧ ಇಲ್ಲ, ಔಷಧಿಯ ಬಗ್ಗೆನೂ ವಿರೋಧ ಇಲ್ಲ. ಆದರೆ ವಿವೇಚನಾತ್ಮಕವಾಗಿ ವೈಚಾರಿಕತೆಯಿಂದ ಕ್ರಮಬದ್ಧವಾಗಿ ಅವಶ್ಯಕತೆಗೆ ಅನುಸಾರ ಯಾವುದನ್ನು ಬೇಕು, ಎಷ್ಟು ಕಾಲ ಬೇಕು ಅನ್ನೋ ತೀರ್ಮಾನ ಮಾಡಿ ತೊಗೊಂಡಾಗ ಗೆಲುವು ನಮ್ಮದು. ಆ ದೃಷ್ಟಿಕೋನದಲ್ಲಿ ಲಾಂಗ್ ಟರ್ಮ್ ಸಕ್ಸಸ್ಗೆ, ಕ್ರಾನಿಕ್ ಪ್ರಾಬ್ಲಮ್ಸ್ಗೆ, ಯಾವುದೇ ಸಮಸ್ಯೆ 3 ತಿಂಗಳ ಮೇಲ್ಪಟ್ಟು ಒಂದು ಶ್ರೀಸಾಮಾನ್ಯನಿಗಿದೆ ಅಂದಾಗ ಐ ಥಿಂಕ್ ಆಯುರ್ವೇದ ಇಸ್ ಒನ್ ಆಫ್ ದ ಬೆಸ್ಟ್ ರೆಸ್ಪಾನ್ಸಿಬಲ್ ರಿಪ್ಲೈ ಫಾರ್ ದಿ ಪ್ರಾಬ್ಲಮ್ಸ್ ಟು ಕಮ್ ಟುಮಾರೋ. ನಾಳೆ ಬರೋಂಥ ಪ್ರಾಬ್ಲಮ್ಸ್ಗೆ ನಾವಿದ್ದೀವಿ. ಬಂದಿರೋಂಥ ಪ್ರಾಬ್ಲಮ್ಸ್ಗೆ, ಅಕ್ಯೂಟ್ ಪ್ರಾಬ್ಲಮ್ಸ್ಗೆ ಬೇರೆ ವೈದ್ಯಕೀಯ ಪದ್ಧತಿಗಳಿದೆ ಅಂದಾಗ ಖಂಡಿತ ನಾನು ಅದ್ರ ದ್ವೇಷಿ ಅಲ್ಲ. ಮನಸಾರ ಹೇಳ್ತಾ ಇದ್ದೀನಿ, ನಾನು ಅವ್ರಿಗೆ ಶರಣಾಗ್ತೀನಿ. ನಾನೂ ಒಬ್ಬ ರೋಗಿಯಾಗೋ ಆರೋಗ್ಯ ಸಾಧಕನಕ್ಕೋ ಅವ್ರ ಹತ್ರ ಹೋಗಿ ನಾನು ಯಾವ ಹೆಂಜಿಕೆ ಇಲ್ಲ. ಅವರು ನನ್ನಲ್ಲಿ ಕ್ರಾನಿಕ್ ಪ್ರಾಬ್ಲಮ್ಸ್ಗೆ ಅದನ್ನು ಅವಲಂಬಿತವಾಗ್ತಕ್ಕಂಥ, ನಾನು ಡಾಕ್ಟರ್ ಬಗ್ಗೆ ಹೇಳ್ತಾಯಿಲ್ಲ, ಪೇಷಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಇಷ್ಟು ವರ್ಷ ನಾನು ಬೇರೆ ಸಿಸ್ಟಮ್ ತೊಗೋತಾ ಇದ್ದೆ ಸರ್, ನಾನು ಈಗ ಆಯುರ್ವೇದಕ್ಕೆ ಬರ್ಬೋದು ಅಂದಾಗ ನನ್ನ ಉತ್ತರ, ನಿಮ್ಮ ವಯಸ್ಸು ಎಷ್ಟು? 35 ವರ್ಷ. 35 ವರ್ಷದ ನೀವು ತೊಗೊಳ್ತಾ ಇರತಕ್ಕಂಥ ಏಲಕ್ಕಿ, ಲವಂಗ, ಜೀರಿಗೆ, ಉಪ್ಪು, ಕಾಳುಮೆಣಸು, ಕರಿಮೆಣಸು ಇವೆಲ್ಲವೂ ಆಯುರ್ವೇದ ಭಾಗವೇ. ಅದನ್ನು ಬೇರೆ ಫಾರ್ಮ್ಯಾಟಲ್ಲಿ ತುಂಬ ಪ್ರೆಸೆಂಟಬಲ್ ರೀತಿಯಲ್ಲಿ ಕೊಡ್ತಕ್ಕಂಥ ಒಂದು ಪ್ರಯತ್ನ ನಾವು ಇವತ್ತು ಮಾಡ್ತಾ ಇರೋದ್ರಿಂದ ಯು ಹ್ಯಾವ್ ಎ ಬೆಟರ್ ಚಾಯ್ಸ್ ಟುಡೇ. ಆ್ಯಂಡ್ ಒಂದು ಕಾಲಕ್ಕೆ ಇವತ್ತೆಲ್ಲ ಕಾಮರ್ಸ್ ಎಲ್ಲ ಬಂದಿದೆ, ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಇವತ್ತು ಆಯುರ್ವೇದ ಸಿಗ್ತಾಯಿದೆ. ಯು ಆರ್ ಸೋ ಫಾರ್ಚುನೇಟ್ ಆ್ಯಂಡ್ ಬ್ಲಿಸ್ಫುಲ್. ಒಂದು ಕಾಲಕ್ಕೆ ಸಿಗ್ತಿರಲಿಲ್ಲ. ಒಂದು ದಶಮೂಲ ಅರಿಷ್ಟ ಬೇಕು ಅಂದಾಗ ನಾನು ಮಲ್ಲೇಶ್ವರಮಿಂದ ಕಾಟನ್ಪೇಟೆಗೆ ಹೋಗ್ಬಿಟ್ಟು ಒಂದು ಬಾಟಲ್ ತೊಗೊಂಬರ್ಬೇಕಂತ ದಿನ ಇತ್ತು. ಇವತ್ತು ಬೆರಳು ತುದಿಲಿ ನನ್ನ ಹತ್ರ ದುಡ್ಡಿದೆ ಅಂದರೆ ಔಷಧಿ ನನ್ನ ಕಣ್ಣು ಮುಂದೆ ಕೈಗೆ ಬಂದು ಸಿಗುವಂಥ ಲಭ್ಯತೆ ಇರುವಾಗ ಅದರ ಸದ್ಬಳಕೆ, ಸದಾಕಾಲದ ಆರೋಗ್ಯ ದೃಷ್ಟಿಕೋನದಲ್ಲಿ ಸ್ವಾಸ್ಥ್ಯ ರಕ್ಷಣೆಯ ಬಳಕೆ ನೀವು ಮಾಡಿಕೊಂಡಿಲ್ಲ ಅಂದರೆ ಯು ಆರ್ ದ ಲೂಸರ್ ಅಂತ ಹೇಳ್ತೀನಿ. ಓಕೆ, ಫೈನಲ್ ಪ್ರಶ್ನೆ, ಪಂಚಸೂತ್ರಗಳೇನು ಜೀವನಕ್ಕೆ? ಆರೋಗ್ಯ, ಮಾನಸಿಕ, ದೈಹಿಕ ಆರೋಗ್ಯಕ್ಕೆ ಪಂಚಸೂತ್ರ. ಒಳ್ಳೆಯ ಆಹಾರ, ಒಳ್ಳೆಯ ನಿದ್ರೆ, ಆಮೇಲೆ 4-6 ಜನದ ಜೊತೆಗೆ ಒಳ್ಳೆಯ ಸಂಪರ್ಕ ಸಾಧನೆ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮನ್ನು ಕಂಡ್ರೆ ನಂಗೆ ಜಲಸು, ನಿಮ್ಮನ್ನು ಕಂಡ್ರೆ ಅಸೂಯೆ, ನಿಮ್ಮನ್ನು ಕಂಡ್ರೆ ದ್ವೇಷ, ಇದನ್ನೆಲ್ಲ ಬಿಟ್ಟು ಇದು ನನ್ನ ಬದುಕು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಸೆಲ್ಫ್ಲೆಸ್ ಲಿವಿಂಗು. ಆಮೇಲೆ ಸೆಲ್ಫ್ಲೆಸ್ ಲಿವಿಂಗ್ ಅಂದರೆ ಹಿರಿಯರು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು, ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಂತ. 5th ಮೋಸ್ಟ್ ಇಂಪಾರ್ಟೆಂಟ್, ನೀಡ್ಗೆ, ಗ್ರೀಡ್ಗೆ ನಾವು ಅರ್ಥ ಮಾಡಿಕೊಳ್ಳದೆ ಬದುಕ್ತಾ ಇರೋದು ಅಂತ ನನಗನ್ಸುತ್ತೆ. ಇಷ್ಟು ನನಗೆ ಬೇಕಪ್ಪ, ಇಷ್ಟು ನನಗೆ ಬೇಕು, ನನ್ನ ಹತ್ರ ಒಂದು ಕಾಲು ಜೊತೆ ಚಪ್ಪಲಿ, ಒಂದು ಒಳ್ಳೆ ವಾಚ್ ಇದ್ದರೆ ಸಾಕು ಅಂತ. ಜಗತ್ತಲ್ಲಿರೋ 365 ಕಂಪ್ನಿಯ 3650 ವಾಚು ನನ್ನ ಹತ್ರನೇ ಇರಬೇಕು ಅಂದರೆ ಅದರದಲ್ಲಿ ಯಾವುದೇ ಅರ್ಥ ಇಲ್ಲ ಬದುಕಿಗೆ ಅಂತ. ಆ ರ್ಯಾಟ್ ರೇಸ್ನ ಬಿಟ್ಟುಬಿಟ್ಟು ಇವತ್ತಿನ ವಾಸ್ತವಿಕ ಬದುಕಿಗೆ ನನಗೇನು ಬೇಕು ಅಂತ ನಾವು ಅರ್ಥ ಮಾಡ್ಕೊಳ್ಳೋದು, ನಾಳೆಗಾಗಿ ಏನು ಬೇಕು ಅಂತಕ್ಕಂಥ ಚಿಂತನೆ ಮಾಡ್ಕೊಳ್ತಿರೋದು, ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಚಿಂತೆ ಮಾಡದೇ ಇರೋದು. ಈ ಸೂತ್ರಗಳನ್ನು ನಾವು ಫಾಲೋ ಮಾಡಿದರೆ ಯಶಸ್ಸು, ಆರೋಗ್ಯ, ಮುಕ್ತಿ, ಭಗವಂತ ಕೊಟ್ಟಿರೋಷ್ಟು ಆಯುಷ್ಯ ಖಂಡಿತವಾಗಲೂ ಅದನ್ನು ಆಸ್ವಾದಿಸಲಿಕ್ಕೆ, ಅದನ್ನು ಅನುಭವಿಸಲಿಕ್ಕೆ, ಅದರಿಂದ ಸಂತೃಪ್ತಿ ನಮಗೆ ಹೊಂದಲಿಕ್ಕೆ, ಅನಾಯಾಸೇನ ವರ್ಣಂ ವಿನಾ ದೈನ್ಯೇನ ಜೀವನಂ ಸಾಧಿಸಲಿಕ್ಕೆ ಸುಸೂತ್ರ ಮಾರ್ಗ ಇದು ಅಂತ ಭಾವಿಸ್ತೀನಿ.